ನಾವು ಆಗಸ್ಟ್ ತಿಂಗಳಲ್ಲಿ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಈ ಪ್ರೊಸೆಸಲ್ಲಿ ನಮಗೆ ಸೆಲ್ಲರ್ಸ್ ಹೇಳಿದ್ದೇನು ಅಂದರೆ 1% ಕಮಿಷನ್ನ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲೇ ಕೇಳ್ತಾರೆ ಅಂತ. ನಮಗೆ ಇದು ಲಂಚ ಅಂತ ತಿಳಿಯಿತು, ತುಂಬ ಆಶ್ಚರ್ಯನೂ ಆಯಿತು. ತಕ್ಷಣ ನಾವು ಡಿಸೈಡ್ ಮಾಡಿದ್ವಿ ನಾವು ಲಂಚ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಮ್ಸ್ಟಾನ್ಸಲ್ಲೂ ಕೊಡೋದಿಲ್ಲ ಅಂತ. ನಮ್ಮ ಡಾಕ್ಯುಮೆಂಟೇಷನ್ ನಾವು ಕಂಪ್ಲೀಟಾಗಿ ಫುಲ್ ಪ್ರೂಫ್ ಮಾಡಿದ್ವಿ. ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ಸ್ ಇತ್ತು, ಟ್ಯಾಕ್ಸ್ ಪೇಡ್ ರಿಸೀಟ್ಸ್ ಅಷ್ಟು ವರ್ಷದಿತ್ತು, ಸೇಲ್ ಡೀಡ್ನ 2-3 ಲಾಯರ್ ಹತ್ರ ಚೆಕ್ ಮಾಡಿಸಿದ್ವಿ. ಇದರಿಂದ ನಮಗೆ ಡಾಕ್ಯುಮೆಂಟೇಷನ್ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ನೆಕ್ಸ್ಟ್ ಡೇ ನಾವು ಆಫೀಸಿಗೆ ಹೋದ್ವಿ. ಅಲ್ಲಿ ನಾವು ತುಂಬ ಆತಂಕ ಮತ್ತು ದುಗುಡಕ್ಕೆ ಒಳಗಾಗಿದ್ವಿ. ಏನಕ್ಕೆ ಅಂದರೆ ಅವತ್ತಿನ ದಿವಸನೇ ನಮಗೆ ಕೊನೆ ದಿನ ಆಗಿತ್ತು. ನೆಕ್ಸ್ಟ್ ಡೇಯಿಂದ ಆಷಾಢ ಸ್ಟಾರ್ಟ್ ಆಗ್ತಾಯಿತ್ತು. ನಾವು ಸಬ್ ರಿಜಿಸ್ಟ್ರಾರ್ ಆಫೀಸ್ ಒಳಗಡೆ ಹೋದ್ವಿ. ಅವರು ಡಾಕ್ಯುಮೆಂಟೇಷನ್ ಎಲ್ಲ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರಿಗೆ ಒಂದೇ ಒಂದು ತಪ್ಪನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. 15 ಮಿನಿಟ್ಸಲ್ಲಿ ಈ ಪ್ರೊಸೀಜರ್ ಫುಲ್ ಮುಗಿದಿತ್ತು. ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಆಗಿತ್ತು, ಸಬ್ ರಿಜಿಸ್ಟ್ರಾರ್ ಅದ್ರ ಮೇಲೆ ಸೈನು ಹಾಕಿದ್ರು, ಪ್ರಾಪರ್ಟಿ ನಮ್ಮದಾಗಿತ್ತು, ನಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು. ಈ ಫುಲ್ ಪ್ರೊಸೀಜರ್ನ ಒಂದು ಪೈಸನೂ ಲಂಚ ಕೊಡದೆ ಸ್ಮೂದಾಗಿ ಆಗಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು.